ರೈಟ್, ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ರೂಲ್ಸ್. ಇಂಗ್ಲೀಷ್ ಸ್ಪಷ್ಟವಾಗಿ ನಾವು ಓದೋದು ಬರೆಯೋದು ನಾವು ಕಲಿತ್ಕೋಬೇಕು ಅಂದರೆ ಸ್ಪೆಲ್ಲಿಂಗ್ ರೂಲ್ಸು ಚೆನ್ನಾಗಿ ನಾವು ಪ್ರಾಕ್ಟೀಸ್ ಮಾಡಿರಬೇಕು. ಅದು ನಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಆಗ ಮಾತ್ರ ನಮಗೆ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಂಗ್ಲೀಷ್ ಲಿಟ್ರಸಿ ಏನಿದೆ ಕರೆಕ್ಟಾಗಿ ನಮಗೆ 100% ಬರುತ್ತೆ. ಇಲ್ಲಾಂದರೆ ಅರ್ಧಂಬರ್ಧ ಆಗಿಬಿಡುತ್ತೆ. ಸೊ ಸ್ಪೆಲ್ಲಿಂಗ್ ರೂಲ್ಸ್ ಬಹಳ ಮುಖ್ಯ. ಸೊ ಈಗಾಗಲೇ ನಾವು ಕ್ಲಾಸಲ್ಲಿ 5 ಸ್ಪೆಲ್ಲಿಂಗ್ ರೂಲ್ಸ್ ಕಲಿತಾಗಿದೆ. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಆ್ಯಂಡ್ ನಂಬರ್ 5. ಸೊ ಇವತ್ತಿನ ಕ್ಲಾಸಲ್ಲಿ 6ನೇ ಸ್ಪೆಲ್ಲಿಂಗ್ ರೂಲ್ಸ್ ಕಲಿಯೋಣ. ಓಕೆ, ಸ್ಪೆಲ್ಲಿಂಗ್ ರೂಲ್ ನಂಬರ್ 6. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಆರ್ ಫ್ರೀ ಟು ಲರ್ನ್ ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಬಹಳ ಮುಖ್ಯವಾದ ವಿಡಿಯೋ ಇದು. ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ, ಯಾಕೆಂದರೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಡೌಟ್ಸ್ ಅಂದರೆ ನಿಮ್ಮ ಪ್ರಶ್ನೆಗಳೇನಾದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ರೂಲ್ ನಂಬರ್ 6. ಸೊ ರೂಲ್ ನಂಬರ್ 6 ಏನು ಹೇಳುತ್ತೆ ಅಂದರೆ, ಕನ್ನಡದಲ್ಲೇ ಇರೋದನ್ನು ನಾನು ಹೇಳ್ತೀನಿ ನೋಡಿ. ಯಾವುದೇ ಸಿಂಗಲ್ ಸಿಲೆಬಲ್ ಪದವು ಸಿಂಗಲ್ ಕಾನ್ಸನೆಂಟ್ನಲ್ಲಿ ಅಂತ್ಯಗೊಂಡು ಅದರ ಹಿಂದಿನ ಅಕ್ಷರ ಸಿಂಗಲ್ ಶಾರ್ಟ್ ವೊವೆಲ್ ಆಗಿದ್ದರೆ ಅದಕ್ಕೆ ING ER ನಿಂದ ಸಫಿಕ್ಸ್ ಸೇರಿಸುವುದಾದರೆ ಕೊನೆಯ ಕಾನ್ಸನೆಂಟನ್ನು ಡಬಲ್ ಮಾಡಬೇಕು. ಓಕೆ, ಇದರ ಅರ್ಥ ಏನು? ರೈಟ್, ಇದನ್ನು ನಾನು ಒಂದೊಂದು ಪಾಯಿಂಟ್ ಆಗಿ ಹೇಳ್ತೀನಿ ನಿಮಗೆ. ಫಸ್ಟು ಏನಾಗಿರಬೇಕು, ಅದು ಸಿಂಗಲ್ ಸಿಲೆಬಲ್ ಆಗಿರಬೇಕು. ಓಕೆ, ಎಕ್ಸೆಪ್ಷನ್ ಇದೆ, ಡಬಲ್ ಸಿಲೆಬಲ್ ನಿಮಗೆ ಇಲ್ಲಿ ಇದು ಡಬಲ್ ಬರುತ್ತೆ, ಬಿಗಿನ್ 2 ಸಿಲೆಬಲ್. ಓಕೆ, ಎಕ್ಸೆಪ್ಷನ್, ಕೆಲವು ಎಕ್ಸೆಪ್ಷನ್ಸ್, ಬಟ್ ನಾರ್ಮಲಿ ಸಿಂಗಲ್ ಸಿಲೆಬಲ್ ವರ್ಡ್ ಆಗಿರುತ್ತೆ. ಸಿಂಗಲ್ ಸಿಲೆಬಲ್ ವರ್ಡ್ ಅಂದರೆ ಗೊತ್ತಲ್ಲ ನಿಮಗೆ, ರೈಟ್. ಸೊ ಫಸ್ಟ್ ಒನ್ನು, ಯಾವುದೇ ಸಿಂಗಲ್ ಸಿಲೆಬಲ್ ಪದವು ಒಂದು ಸಿಂಗಲ್ ಸಿಲೆಬಲ್, ರೈಟ್. ನೆಕ್ಸ್ಟ್, ಸಿಂಗಲ್ ಕಾನ್ಸನೆಂಟ್ನಲ್ಲಿ ಅಂತ್ಯಗೊಂಡು. ಓಕೆ, ಸಿಂಗಲ್ ಕಾನ್ಸನೆಂಟ್ನಲ್ಲಿ ಅಂತ್ಯಗೊಳ್ಳಬೇಕು ಅಂದರೆ, ಸೊ ಇಲ್ಲಿ ನೋಡಿ STAB, ಸ್ಟ್ಯಾಬ್ ಅಂತಿದೆ, ಸ್ಟ್ಯಾಬ್. ಸೊ ಒಂದೇ ಬಿ ಇದೆ ಇಲ್ಲಿ ಅಲ್ವಾ. ಇದರ ಅರ್ಥ ಏನು? ಸಿಂಗಲ್ ಕಾನ್ಸನೆಂಟಲ್ಲಿ ಎಂಡ್ ಆಗಬೇಕು. ಸೊ ರೂಲ್ ಏನು ಹೇಳುತ್ತೆ ನೋಡಿ, ಸಿಂಗಲ್ ಕಾನ್ಸನೆಂಟ್ನಲ್ಲಿ ಅಂತ್ಯಗೊಂಡು ಅಂದರೆ ಎಂಡಲ್ಲಿ ಸಿಂಗಲ್ ಕಾನ್ಸನೆಂಟ್ ಇದ್ದು ಅದರ ಹಿಂದಿನ ಅಕ್ಷರ ಸಿಂಗಲ್ ಶಾರ್ಟ್ ವೊವೆಲ್ ಆಗಿದ್ದರೆ, ಇದರ ಹಿಂದಿನ ಅಕ್ಷರ ಸಿಂಗಲ್ ಶಾರ್ಟ್ ವೊವೆಲ್ ಅಂದರೆ ಹಿಂದಿನ ಅಕ್ಷರ ಇಲ್ಲಿ ಎ ಇದೆ, ಎ ಶಾರ್ಟ್ ವೊವೆಲ್ ಆಗಿರಬೇಕು. ಫಸ್ಟು ಏನಿಲ್ಲಿ ಸಿಂಗಲ್ ಕಾನ್ಸನೆಂಟ್, ಇಲ್ಲಿ ಒಂದು ಸಿಂಗಲ್ ಕಾನ್ಸನೆಂಟ್, ಸಿಂಗಲ್ ಸಿಲೆಬಲ್ ಇದೆ, ಸಿಂಗಲ್ ಸಿಲೆಬಲ್, ರನ್ ಸಿಂಗಲ್ ಸಿಲೆಬಲ್. ಆಮೇಲೆ ಸಿಂಗಲ್ ಕಾನ್ಸನೆಂಟಲ್ಲಿ ಎಂಡ್ ಆಗುತ್ತಾ ನೋಡಬೇಕು. ಎನ್, ಡಬಲ್ ಎನ್ ಇಲ್ಲ ತಾನೆ, ಸಿಂಗಲ್ ಎನ್ ಇದೆ. ಓಕೆ, ಆಮೇಲೆ ಅದ್ರ ಪಕ್ಕದಲ್ಲಿ ನಮಗೆ ಶಾರ್ಟ್ ವೊವೆಲ್ ಇರಬೇಕು, ಸಿಂಗಲ್ ಶಾರ್ಟ್ ವೊವೆಲ್. ಶಾರ್ಟ್ ವೊವೆಲ್ ಯಾವಾಗಲೂ ಸಿಂಗಲ್ ಆಗಿರುತ್ತೆ. ಓಕೆ, ಇಲ್ಲಿ ಯುನ ನಾವು ಅಂತ ಹೇಳ್ತಾ ಇದ್ದೀವಿ, ಅನ್, ರನ್. ಸೊ ಯು ಏನಿದೆ ಸಿಂಗಲ್ ಶಾರ್ಟ್ ವೊವೆಲ್, ಎನ್ ಏನಿದೆ ಸಿಂಗಲ್ ಕಾನ್ಸನೆಂಟ್. ಓಕೆ, ಸೊ ಇದರಲ್ಲಿ ನೋಡಿ, ಇದು ಕಾನ್ಸನೆಂಟು, ಸಿಂಗಲ್ ಕಾನ್ಸನೆಂಟು, ಸಿಂಗಲ್ ಶಾರ್ಟ್ ವೊವೆಲ್, ಇದೆಲ್ಲ ನಿಮಗೆ ಗೊತ್ತಿದ್ರೆ ಮಾತ್ರ, ಕಾನ್ಸನೆಂಟ್ ಅಂದ್ರೇನು, ಶಾರ್ಟ್ ವೊವೆಲ್ ಅಂದ್ರೇನು, ಸಿಲೆಬಲ್ ಅಂದ್ರೇನು, ಇವೆಲ್ಲ ಗೊತ್ತಿದ್ರೆ ಮಾತ್ರ ನಿಮಗೆ ಇದು ರೂಲ್ ಅರ್ಥ ಆಗುತ್ತೆ. ಓಕೆ, ಹಾಂ, ಸಿಂಗಲ್ ಶಾರ್ಟ್ ವೊವೆಲ್ ಇದ್ದು ಸಿಂಗಲ್ ಕಾನ್ಸನೆಂಟಲ್ಲಿ ಎಂಡ್ ಆದರೆ, ಸೊ ಸಿಂಗಲ್ ಸಿಲೆಬಲ್ ಸಿಂಗಲ್ ಕಾನ್ಸನೆಂಟಲ್ಲಿ ಎಂಡ್ ಆದರೆ, ಸಿಂಗಲ್ ಸಿಲೆಬಲ್ ವರ್ಡ್ಸು ಡಬಲ್ ಕಾನ್ಸನೆಂಟಲ್ಲಿ ಎಂಡ್ ಆಗುತ್ತೆ. ಓಕೆ, ಅದು ನೆಕ್ಸ್ಟ್ ರೂಲ್ ಹೇಳ್ತೀನಿ. ಅದಕ್ಕೆ ನಾವು ಒಂದು ವೇಳೆ ಇ ಡಿ ಸಫಿಕ್ಸ್ ಅಥವಾ ING ಅಥವಾ ER
ಇ ಡಿ, ಐ ಎನ್ ಜಿ ಅಥವಾ ಇ ಆರ್ ಒಂದು ವೇಳೆ ನಾವು ಸೇರಿಸ್ಬೇಕಾದ್ರೆ ಆ ಲಾಸ್ಟ್ ಕಾನ್ಸನೆಂಟ್ ಏನಿದೆ ಅದನ್ನು ನಾವು ಡಬಲ್ ಮಾಡಬೇಕು. ದಿಸ್ ಇಸ್ ದ ರೂಲ್. ಓಕೆ, ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ನೋಡಿ, ಎಸ್ ಟಿ ಎ ಬಿ ಸ್ಟ್ಯಾಬ್ ಅಂತಿದೆ. ಸ್ಟ್ಯಾಬ್ ಸ್ಟ್ಯಾಬ್ ಅಂದರೆ ಇರಿಯುವುದು, ಇರಿಯುವುದು ಅಥವಾ ಚುಚ್ಚುವುದು. ಓಕೆ, ಸೊ ಇದಕ್ಕೆ ನಾವು ಸ್ಟ್ಯಾಬ್ ಅನ್ನೋದು ಅದು ಪ್ರೆಸೆಂಟಲ್ಲಿದೆ, ಸ್ಟ್ಯಾಬ್ ಸಿಂಪಲ್ ಪ್ರೆಸೆಂಟಲ್ಲಿದೆ. ಸೊ ಇದು ಗ್ರಾಮರಲ್ಲಿ ಹೇಳಬೇಕಾದ್ರೆ ಅದನ್ನು ನಾನು ಇ ಡಿ ಹಾಕಬೇಕು ಅಂತ ಇಟ್ಕೊಳ್ಳಿ. ಇ ಡಿ ಹಾಕಬೇಕಾದ್ರೆ ನಾವಿಲ್ಲಿ ಬಿ ಇದೆಯಲ್ಲ, ಆ ಬಿನ ಡಬಲ್ ಮಾಡಬೇಕು. ಗಾಟ್ ಇಟ್? ಬಿನ ಡಬಲ್ ಮಾಡಬೇಕು. ಯಾಕೆ ಅಂತ ಹೇಳ್ತೀನಿ. ನೆಕ್ಸ್ಟ್, WRAP ರ್ಯಾಪ್ ಸಿಂಗಲ್ ಸಿಲಬಲ್ ವರ್ಡ್, ಹೌದಾ ಅಲ್ವಾ? ಸಿಂಗಲ್ ಸಿಲಬಲ್ ವರ್ಡ್, ಸಿಂಗಲ್ ಸಿಲಬಲಲ್ಲಿ ಎಂಡ್ ಆಗ್ತಾ, ಸಿಂಗಲ್ ಕಾನ್ಸನೆಂಟ್ಸ್, ಪಿ ಸಿಂಗಲ್ ಕಾನ್ಸನೆಂಟಲ್ಲಿ ಎಂಡ್ ಆಗ್ತಾ ಇದೆ. ಅದರ ಪಕ್ಕದಲ್ಲಿ ಏನಿದೆ ನಮಗೆ ಸಿಂಗಲ್ ಶಾರ್ಟ್ ವೊವೆಲ್ ಇದೆ. ಓಕೆ, ಹಾಂ ನೋಡಿ, ಇಲ್ಲಿ ಸ್ಟ್ಯಾಬ್, ಇಲ್ಲಿ ಎ ಶಾರ್ಟ್ ವೊವೆಲ್, ಆ, ಬಿ ಸಿಂಗಲ್ ಕಾನ್ಸನೆಂಟ್, ಸ್ಟ್ಯಾಬ್. ಇದನ್ನು ನಾವು ಇ ಡಿ ಹಾಕಬೇಕು. ಇದನ್ನು ಪಾಸ್ಟ್ ಟೆನ್ಸ್. ಸ್ಟ್ಯಾಬ್ಡ್ ಅಂದ್ರೇನು? ಇರಿದ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಪಾಸ್ಟ್, ಗ್ರಾಮ್ಯಾಟಿಕಲ್ ಇದು. ಸೊ ಇಲ್ಲಿ ನಾವು ಬಿನ ಡಬಲ್ ಮಾಡಿದ್ದೀವಿ. ಅದೇ ಥರ ಇಲ್ಲಿ ನೋಡಿ, ರ್ಯಾಪ್ ಇದು ಎ ಏನು? ಶಾರ್ಟ್ ವೊವೆಲ್, ಆ, ಪಿ ಸಿಂಗಲ್ ಕಾನ್ಸನೆಂಟ್. ಇಲ್ಲಿ ಪಿ ಇರೋದನ್ನು ನಾವು ಡಬಲ್ ಪಿ ಮಾಡಿದ್ದೀವಿ. ಯಾಕೆಂದರೆ ಇಲ್ಲಿ ಇ ಡಿ ಹಾಕಬೇಕು. ಇ ಡಿ ಹಾಕಬೇಕಾದ್ರೆ ನಾವು ಸಿಂಗಲ್ ಪಿಯಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ, ಅದು ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ಟ್ಯಾಪ್, ಆ ಶಾರ್ಟ್ ವೊವೆಲ್. ಸೊ ಎ ಯಾವುದು? ಶಾರ್ಟ್ ವೊವೆಲ್. ಸೊ ಇಲ್ಲಿ ಇ ಡಿ ಹಾಕಬೇಕು ನಾವು, ಅದಕ್ಕೆ ನಾವು ಡಬಲ್ ಪಿ ಮಾಡಿದ್ದೀವಿ. ಪ್ರೊನೌನ್ಸಿಯೇಷನ್ ಸೇಮ್ ಇರಬೇಕು. ಟ್ಯಾಪ್, ಟ್ಯಾಪ್ಡ್. ರ್ಯಾಪ್, ರ್ಯಾಪ್ಡ್. ಸ್ಟ್ಯಾಬ್, ಸ್ಟ್ಯಾಬ್ಡ್. ಸೊ ನಮ್ಮದು ಸೌಂಡ್ ಚೇಂಜ್ ಆಗಬಾರ್ದು. ಈ ಕಡೆ ಬಂದಾಗ ಸೌಂಡ್ ಚೇಂಜ್ ಆಗಬಾರ್ದು. ಹಾಗೆ ಜಾಮ್, ಇಲ್ಲಿ ಇ ಡಿ ಹಾಕಬೇಕು ನಾವು, ಅದಕ್ಕೆ ನಾವು ಎಮ್ ಹಾಕ್ಕೊಂಡಿದ್ದೀವಿ ಎಕ್ಸ್ಟ್ರಾ. ಇಲ್ಲಿ ಸಿಂಗಲ್ ಈ ಕಾನ್ಸನೆಂಟ್ ಏನಿದೆ, ಲಾಸ್ಟ್ ಕಾನ್ಸನೆಂಟ್ನ ಡಬಲ್ ಮಾಡಬೇಕು. ಅವಾಗೆಲ್ಲ ಏನಾಗುತ್ತೆ? ಜಾಮ್, ಜಾಮ್ಡ್. ಹಾಗೆ ಸ್ಲ್ಯಾಮ್, ಸ್ಲ್ಯಾಮ್ಡ್. ಇ ಡಿ ಹಾಕಬೇಕು, ಹಾಗಾಗಿ ಈ ಕೊನೆಯಲ್ಲಿ ಯಾವುದು ಕಾನ್ಸನೆಂಟ್ ಇದೆ ಅದನ್ನು ಡಬಲ್ ಮಾಡಬೇಕು. ಸ್ಲ್ಯಾಮ್ಡ್. ಓಕೆ, ಸೊ ಇಲ್ಲಿ ನೋಡೋಣ. ಇಲ್ಲೂ ಹಾಗೆಯೇ ಬಿಗಿನ್, ಬಿಗಿನ್ನಿಂಗ್. ಇಲ್ಲಿ ಡಬಲ್ ಎನ್ ಇದೆ. ಅಂದರೆ ನಾನೇನು ಹೇಳಿದ್ದು? ಐ ಎನ್ ಜಿ, ಇ ಆರ್ ಅಥವಾ ಇ ಡಿ. ಐ ಎನ್ ಜಿ, ಇ ಆರ್ ಅಥವಾ ಇ ಡಿ ಹಾಕಬೇಕಾದ್ರೆ ನಾವು ಅದನ್ನು ಡಬಲ್ ಮಾಡಬೇಕು. ದಟ್ ಈಸ್ ಅ ರೂಲ್. ಓಕೆ, ಸೊ ಬಿಗಿನ್ ಇಲ್ಲಿ ಎನ್ ಇದೆ, ಸಿಂಗಲ್ ಎನ್ ಇದೆ. ಬಿಗಿನ್ನಿಂಗ್ ಇಲ್ಲಿ ಡಬಲ್ ಎನ್ ಇದೆ. ಓಕೆ, ಹಾಗೆ ಇಲ್ಲಿ ರನ್ ಅಂತಿದೆ, ಅನ್. ಸೊ ಈ ಎನ್ನನ್ನು ಇಲ್ಲಿ ಡಬಲ್ ಮಾಡಿದ್ದೀವಿ, ರನ್ನಿಂಗ್. ಹಗ್, ಇದು ಜಿ ಡಬಲ್ ಆಗಿದೆ, ಹಗ್ಗಿಂಗ್. ಸಿಟ್, ಟಿ ಡಬಲ್ ಇದೆ ನೋಡಿ, ಸಿಟ್ಟಿಂಗ್. ಹಿಟ್, ಟಿ ಡಬಲ್ ಇದೆ, ಹಿಟ್ಟಿಂಗ್. ಯಾಕೆ ಮಾಡಬೇಕು ಅಂದರೆ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತಿಲ್ಲ ಅಂದರೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಹೇಳ್ತೀನಿ ನೋಡಿ, ಇಲ್ಲಿ ಒಂದು ವೇಳೆ ನಾವು ಡಬಲ್ ಹಾಕಲಿಲ್ಲ ಅಂತ ಇಟ್ಕೊಳ್ಳಿ, ಇಲ್ಲಿ ಸಿಂಗಲ್ ಇದೆ ಅಂತ ಇಟ್ಕೊಳ್ಳಿ, ಅವಾಗೇನಾಗುತ್ತೆ? STABED ಸ್ಟೇಬ್ಡ್ ಅಂತಾಗುತ್ತೆ, ಸ್ಟ್ಯಾಬ್ ಅಂತ ಆಗಲ್ಲ. ಯಾಕೆಂದರೆ STAB ಇಲ್ಲಿ ಇ ಹಾಕಿದ್ರೆ ಏನಾಗುತ್ತೆ? ನಮ್ಮ ಇನ್ನೊಂದು ರೂಲ್ ಪ್ರಕಾರ ಇಲ್ಲಿ ಇ ಹಾಕಿದ್ರೆ ಏನಾಗುತ್ತೆ? ಇದು ಲಾಂಗ್ ವೊವೆಲ್ ಆಗುತ್ತೆ ಅಲ್ವಾ? ಸ್ಟೇಬ್, ಸ್ಟೇಬ್ಡ್. ಓಕೆ, ಹಾಗೆ ಟ್ಯಾಪ್ ಅಂತಿರೋದು ಟ್ಯಾಪ್ಡ್ ಆಗುತ್ತೆ. ಟ್ಯಾಪ್, ಟ್ಯಾಪ್ಡ್. ಯಾಕೆ? ಇಲ್ಲಿ ಡಬಲ್ ಪಿ ಇದೆ. ಒಂದು ವೇಳೆ ನಾವು ಸಿಂಗಲ್ ಪಿ ಇದೆ ಅಂತ ಇಟ್ಕೊಳ್ಳಿ, ಸಿಂಗಲ್ ಪಿ ಇದ್ರೆ ಏನಾಗುತ್ತೆ? ಸೊ ಇಲ್ಲಿ ಇದು ಟೇಪ್, TAPE ಟೇಪ್, TAP ಟ್ಯಾಪ್, TAPE ಟೇಪ್. ಓಕೆ, ಸೊ ಟೇಪಿಗೆ ನಾವು ಡಿ ಹಾಕಿದ್ರೆ ಏನಾಗುತ್ತೆ? ಟೇಪ್ಡ್, ಟೇಪ್ಡ್ ಆಗುತ್ತೆ.
ಬಟ್ ನಮಗೆ ಟೇಪ್ಡ್ ಅಲ್ಲ, ಟ್ಯಾಪ್ಡ್ ಅಂತಲೇ ಬೇಕು. ಟ್ಯಾಪ್, ಟ್ಯಾಪ್ಡ್ ಇಡಿ ಹಾಕ್ತೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ನಾವು ಆ ಶಾರ್ಟ್ ವಾವೆಲ್ನ ಉಳಿಸ್ಕೊಳ್ಳೋಕ್ಕೆ, ಶಾರ್ಟ್ ವಾವೆಲ್ ಸೌಂಡ್ ಏನಿದೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾವಿಲ್ಲಿ ಇನ್ನೊಂದು ಪಿ ಹಾಕಲೇಬೇಕು. ಆ್ಯಂಡ್ ಇಲ್ಲಿ ನೋಡಿ, ಜ್ಯಾಮ್, ಆ್ಯಮ್, ಜ್ಯಾಮ್. ಒಂದು ವೇಳೆ ಇಲ್ಲಿ ನಾವು ಈ ಎಮ್ ತೆಗಿತೀವಿ ತಿಳ್ಕೊಳ್ಳಿ, ಅವಾಗ ಏನಾಗುತ್ತೆ, JAMED, ಜೈಮ್ಡ್ ಆಗುತ್ತೆ. ಅದೇ ಥರ ಸ್ಲ್ಯಾಮ್, ಇಲ್ಲಿ ಒಂದು ಎಮ್ ತೆಗೆದ್ರೆ SLAMED, ಸ್ಲೈಮ್ಡ್. ಅರ್ಥ ಆಯ್ತಾ? ಸ್ಲೈಮ್ಡ್ ಅಂತ ಆಗುತ್ತೆ. ಇದರ ಅರ್ಥ ಏನು, ನಿಮಗೆ ಇದರಲ್ಲಿ ಇನ್ನೊಂದು ರೂಲ್ ಬರುತ್ತೆ. ಇದರಲ್ಲೇ ಇನ್ನೊಂದು ರೂಲ್ನ ನಾವೇ ಕ್ರಿಯೇಟ್ ಮಾಡ್ಕೋಬೋದು. ಹೇಗೆ? ಡಬಲ್ ಕಾನ್ಸನೆಂಟ್ ಇದ್ದರೆ, ಯಾವುದೇ ಪದದ ಡಬಲ್ ಕಾನ್ಸನೆಂಟ್ ಇದ್ದರೆ ಅದರ ಪಕ್ಕದಲ್ಲಿ ಬರುವಂತಹ ವಾವೆಲ್ ಏನಿರುತ್ತೆ, ಇಟ್ ಈಸ್ ಆಲ್ವೇಸ್ ಅ ಶಾರ್ಟ್ ವಾವೆಲ್. ಅರ್ಥ ಆಯ್ತಾ? ಡಬಲ್ ಕಾನ್ಸನೆಂಟ್ ಎಲ್ಲಿರುತ್ತೆ? ಈಗ ಇಲ್ಲಿ ಪಿ ಇದೆಯಲ್ವಾ, ಪಿ ಪಕ್ಕದಲ್ಲಿ ಏನಿದೆ, ಇದು ಎ ಇದೆ. ಬಟ್ ಇದು ಎ ಅಂತ ಹೇಳ್ತೀವಾ, ಅಂತ ಹೇಳ್ತೀವಾ? ಅಂತ ಹೇಳಬೇಕು. ಯಾಕೆಂದರೆ ಇಲ್ಲಿ ಡಬಲ್ ಪಿ ಇದೆ. ಡಬಲ್ ಕಾನ್ಸನೆಂಟ್ ಪಕ್ಕದಲ್ಲಿರುವಂತಹ ಎಲ್ಲ ವಾವೆಲ್ಸ್ ಅದು ಶಾರ್ಟ್ ವಾವೆಲ್ಸ್ ಆಗಿರುತ್ತೆ. ಎ ಇ ಅ ಇದೇ ಇರುತ್ತೆ ಹೊರತು AEIOU ಇರಲ್ಲ. ಇಲ್ಲಿ ನೋಡಿ, ಸ್ಟ್ಯಾಬ್ಡ್, ರ್ಯಾಪ್ಡ್, ಟ್ಯಾಪ್ಡ್, ಜಾಮ್ಡ್, ಸ್ಲ್ಯಾಮ್ಡ್, ಸೊ ಡಬಲ್ ಕಾನ್ಸನೆಂಟ್ ಎಲ್ಲೆಲ್ಲಿರುತ್ತೆ ಅದರ ಪಕ್ಕದಲ್ಲಿರುವಂಥದ್ದು ಆಲ್ಮೋಸ್ಟ್ ನಿಮಗೆ 99.9% ಶಾರ್ಟ್ ವಾವೆಲ್ ಆಗಿರುತ್ತೆ. ಅಲ್ಲೋ ಇಲ್ಲೋ ಎಕ್ಸೆಪ್ಷನ್ಸ್ ಇರುತ್ತೆ. ಓಕೆ, ರೈಟ್? ಅರ್ಥ ಆಯ್ತಲ್ಲ ಎಲ್ರಿಗೂ? ಈಗ ಇದನ್ನೇ ನೋಡಿ, ಈ ಕಡೆದು ನೋಡೋಣ ಒಂದು ಸಲ. ಇಲ್ಲಿ ನೋಡಿ, ಇಲ್ಲಿ ಬಿಗಿನ್ ಇದೆಯಲ್ವಾ, ಬಿಗಿನ್ ಎನ್ ಇದೆ, ಇಲ್ಲಿ ಡಬಲ್ ಎನ್ ಇದೆ. ರನ್ ಎನ್ ಇದೆ, ಲಾಸ್ಟಲ್ಲಿ ಡಬಲ್ ಎನ್ ಇದೆ. ಸೊ ಇಲ್ಲಿ ಡಬಲ್ ಎನ್ ಇದೆ, ಡಬಲ್ ಎನ್ ಪಕ್ಕದಲ್ಲಿ ಯು ಇದೆ. ಅದು ಯುನ ನಾವು ಆ ಯು ಅಂತ ಹೇಳೋದಾ ಅಥವಾ ಅಂತ ಹೇಳೋದಾ? ಅಂತ ಹೇಳಬೇಕು. ಬಿಕಾಸ್ ನಾನು ಆಗಲೇ ಹೇಳಿದೆ ನಿಮಗೆ, ಡಬಲ್ ಕಾನ್ಸನೆಂಟ್ ಪಕ್ಕದಲ್ಲಿರುವಂಥದ್ದು ಆ ಸೌಂಡ್ ಏನಿದೆ, ಇಟ್ ಈಸ್ ಆಲ್ವೇಸ್ ಅ ಶಾರ್ಟ್ ವಾವೆಲ್. ಓಕೆ, ಹಗ್, ಡಬಲ್ ಜಿ ಇದೆ, ಪಕ್ಕದಲ್ಲಿ ಯು ಇದೆ. ಸೊ ಯು ಸೌಂಡು ಆಗಬೇಕು. ಡಬಲ್ ಟಿ ಇದೆ, ಪಕ್ಕದಲ್ಲಿರೋದು ಐ ಇದೆ, ಐ ಸೌಂಡು ಇ, ಆಲ್ವೇಸ್ ಇ. ಓಕೆ, ಒಂದೇ ರೂಲಲ್ಲಿ ನಿಮಗೆ 2 ರೂಲ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಇಲ್ಲಿ ನೋಡಿ, ಬಿಗ್, ಇಲ್ಲಿ ಜಿ ಇದೆ, ಇಲ್ಲಿ ಡಬಲ್ ಜಿ ಇದೆ. ರೈಟ್? ಇಲ್ಲಿ ಜಿ ಇದೆ, ಡಬಲ್ ಜಿ ಇದೆ, ಯಾಕೆಂದರೆ ಇದು ಶಾರ್ಟ್ ವಾವೆಲ್. ಡಬಲ್ ಜಿ ಪಕ್ಕದಲ್ಲಿರೋದು ಶಾರ್ಟ್ ವಾವೆಲ್. ಬೈ ಅಂತಿಲ್ಲ, ಬಿ. ಒಂದು ವೇಳೆ ನಾವು ಇದನ್ನು ತೆಗೆದ್ರೆ, ಒಂದು ಜಿ ತೆಗೆದ್ರೆ ಅದು ಬೈಗರ್ ಅಥವಾ ಬೈಜರ್ ಆಗ್ಬೋದು. ಓಕೆ, ಸೊ ಇಲ್ಲಿ ಒಂದು ನೀವು ಎನ್ ತೆಗೆದ್ರೆ ಥೈನರ್ ಆಗುತ್ತೆ, ಥಿನ್ನರ್ ಆಗಲ್ಲ. ಇಲ್ಲೂ ಅಷ್ಟೇ, ಇದನ್ನು ಒಂದು ಎನ್ ತೆಗೆದ್ರೆ ವೈನರ್, ವಿನ್ನರ್ ಆಗಲ್ಲ. ಒಂದು ಎನ್ ತೆಗೀರಿ ಫ್ಯಾಟರ್ ಅಲ್ಲ. ಒಂದು ಎನ್ ತೆಗೀರಿ ರೂನರ್, ರನ್ನರ್ ಆಗಲ್ಲ. ಅರ್ಥ ಆಯ್ತಲ್ಲ? ಸೊ ಶಾರ್ಟ್ ವಾವೆಲ್ ನಮಗೆ ಇಲ್ಲಿರೋ ಶಾರ್ಟ್ ವಾವೆಲ್ ಇಲ್ಲಿ ಕಂಟಿನ್ಯೂ ಆಗಬೇಕಿದೆ. ಫ್ಯಾಟರ್, ರನ್, ರನ್ನರ್, ವಿನ್ನರ್, ಥಿನ್ನರ್, ಬಿಗ್ಗರ್. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, 2 ಕಾನ್ಸನೆಂಟ್. ಸೊ ಲಾಸ್ಟ್ ಕಾನ್ಸನೆಂಟ್ ಏನಿರುತ್ತೆ ಇದನ್ನು ಇಲ್ಲಿ ಡಬಲ್ ಮಾಡ್ತೀವಿ. ಅಥವಾ ನಿಮಗೆ ವರ್ಡೇ ಈ ಥರ ಬಂದರೆ, ಈ ಥರ ವರ್ಡ್ ಬಂದರೆ ನಿಮಗೆ ಇಲ್ಲಿ ಜಿ ಆದಮೇಲೆ ಐ, ಬಿಗೈನ್ ಅಂತ ಹೇಳಬೇಕಾ, ಬಿಗಿನ್ ಅಂತ ಹೇಳಬೇಕಾ? ಬಿಗಿನ್ ಅಂತ ಹೇಳಬೇಕು. ಬಿಕಾಸ್ ಯಾಕೆಂದರೆ ಅಲ್ಲಿ ನಾವು ಶಾರ್ಟ್ ವಾವೆಲ್ ಯೂಸ್ ಮಾಡಬೇಕು. ಬಿಕಾಸ್ 2 ವಾವೆಲ್ ಇದೆ, 2 ಕಾನ್ಸನೆಂಟ್ ಇದೆ. 2 ಕಾನ್ಸನೆಂಟ್ ಪಕ್ಕದಲ್ಲಿ ಬರುವಂಥದ್ದು ಆಲ್ಮೋಸ್ಟ್ ಎಲ್ಲದು ನಿಮಗೆ ಶಾರ್ಟ್ ವಾವೆಲ್. ಶಾರ್ಟ್ ವಾವೆಲ್ ಅಂದ್ರೇನು? ಎ ಇ ಅ ಈ ಶಬ್ದಗಳು ಶಾರ್ಟ್ ವಾವೆಲ್. ಲಾಂಗ್ ವಾವೆಲ್ ಯಾವುದು? AEIOU ಇವೆಲ್ಲ ಲಾಂಗ್ ವಾವೆಲ್ಸ್ ಅಲ್ವಾ? ಅರ್ಥ ಆಯ್ತಲ್ವಾ ನಿಮಗಿದು?